ನಿನಗೆ ಹುಡುಗ ಫ್ರೆಂಡ್ ಬೇಕಾ ಹುಡುಗಿ ಫ್ರೆಂಡ್ ಬೇಕಾ ಪುಟ್ಟ? ಇಬ್ರು ಬೇಕು. ಇಬ್ರು? ಆಯ್ತು. ಯಾಕಂದ್ರೆ ಟೀಮು ಸ್ಟ್ರಾಂಗ್ ಆಗುತ್ತೆ. ಓ ಕರೆಕ್ಟ್ ಕರೆಕ್ಟ್. ಸರಿ, ನಾವು ಹೊರಡ್ತೀವಿ. ತುಂಬ ಕೆಲಸ ಇದೆ. ಫ್ರೆಂಡ್ಸ್ಗೆಲ್ಲ ಇನ್ವಿಟೇಷನ್ ಕೊಡಬೇಕು. ಮದುವೆ ಆದ್ಮೇಲೆ ನೀನು ರಾಮ್ ಅವ್ರ ಕರ್ಕೊಂಡು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು, ಓಕೆನಾ? ನಾವಷ್ಟೇ ಅಲ್ಲ, ನೀವಿಬ್ರು ಬರಬೇಕು. ಖಂಡಿತ ಬರ್ತೀವಿ. ಈ ಚಿಣ್ಮಿಂಕಿಗೋಸ್ಕರನಾದ್ರೂ ಖಂಡಿತ ಬರ್ತೀವಿ. ಸಿಹಿ ನಿಮ್ಮ ಮನೆಯವರು ಎಲ್ಲರೂ ಬರ್ಬೇಕು. ಎಲ್ಲಿಗೆ? ನಮ್ಮ ಮನೆಗೆ. ನೀನು ಇಷ್ಟು ಮುದ್ದ ಕರೆದು ಬರ್ದೇ ಇರೋಕ್ಕಾಗುತ್ತಾ ಪುಚ್ಚಿ? ಖಂಡಿತ ಬರ್ತಿದ್ದ. ಓಕೆ ಓಕೆ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್. ಬಾಯ್. ನಿಧಾನ. ಬಾಯ್, ಬಿಟ್ಟು ಬರ್ತೀನಿ. ಹಾಂ. ಖುಷಿ, ಅಜ್ಜಿ ಆಶೀರ್ವಾದ ತಗೋ. ಖುಷಿ, ದೊಡ್ಡಜ್ಜಿ ಆಶೀರ್ವಾದ ತಗೋ, ಹೋಗು. ಚೆನ್ನಾಗಿರ ಮಗ, ಚೆನ್ನಾಗಿ ಓದ್ಬೇಕು, ಗೊತ್ತಾಯ್ತಾ? ಆ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ತಿನ್ಬೇಕು, ಓದ್ಬೇಕು. ಆಹಾ, ಇವಾಗ್ಲಿಂದನೇ ನಿನ್ ಬುದ್ಧಿ ಎಲ್ಲ ಹೇಳ್ಕೊಟ್ಬಿಡು ಅವಳಿಗೆ. ಮೇಡಮ್ ಅವರೇ, ನಾನಿದ್ದೀನಲ್ಲ, ನಾನು ಬಿಡ್ತೀನಿ ಬಿಡಿ. ಹೌದು ಭಾವನಾ, ನೀನ್ ಆಫೀಸ್ಗೆ ಹೋಗ್ಬೇಕಲ್ವಾ, ತಡ ಆಗತ್ತೆ. ಸಿದ್ದು ಬಿಡ್ತಾನ್ ಬಿಡು. ಸಿದ್ದು, ನೀನ್ ಕರ್ಕೊಂಡು ಹೋಗಪ್ಪ. ಸರಿ ಮಧುಮ. ಚಿನ್ನು ಮರಿ, ನಮ್ಮ ಬಗ್ಗೆ ನಮಗೇನೆ ಇಷ್ಟು ಚೆನ್ನಾಗಿ ಗೊತ್ತಿರೋವಾಗ ಮೂರನೇವ್ರನ್ನ ಕೇಳೋದೇನಿದೆ? ಅದು ನಮ್ಮ ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಡೇಂಜರಸ್ಸು. ಅಯ್ಯೋ ಪರವಾಗಿಲ್ಲ ಬನ್ರಿ, ಏನಾಗಲ್ಲ. ಅದು ಅಲ್ಲದೆ ಅವರೆಲ್ಲ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ, ಏನು ನೇರವಾಗಿ ಹೇಳ್ತಿಲ್ಲ. ಅವ್ರು ಏನು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ದಿನ ಬೇಕು. ಜಾನ್ವಿ ಅವರೇ, ಈಗ ನೋಡಿ, ನನಗೆ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು, ನಿಮಗೂ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗಿದ್ಮೇಲೆ ಆ ಮೂರನೇ ವ್ಯಕ್ತಿಯಿಂದ ಕೇಳಿ ತಿಳ್ಕೊಳ್ಳೋದು ಏನಿದೆ? ಅದು ಅಲ್ಲದೆ ನಾವು ಕಷ್ಟಪಟ್ಟು ದುಡಿದ್ರೆ ಭಗವಂತ ಇಷ್ಟಪಟ್ಟು ಕೊಡ್ತಾ ಇದ್ದಾನೆ. ಇದ್ರ ಮೇಲೆ ಇನ್ನೇನು ಬೇಕು ನಮಗೆ? ರೀ ಪ್ಲೀಸ್ ರೀ, ನಂಗೋಸ್ಕರ ಒಂದ್ಸತಿ ಹೋಗಿ ಕೇಳೋಣ. ಅದು ಅಲ್ಲದೆ ಅವರೆಲ್ಲರೂ ಕೇಳ್ತಿರುವಾಗ ನಾವಿಬ್ಬರೇ ಕೇಳ್ತಿದ್ರೆ ಅವ್ರು ಕೋಪ ಮಾಡ್ಕೊಂಬಿಟ್ರೆ ಅವಾಗ ಏನು ಮಾಡೋದು? ಅದು ತಪ್ಪಾಗಲ್ವಾ? ನನಗೋಸ್ಕರ ಅದು ನಿಮಗೋಸ್ಕರ ನಾನು ಒಪ್ಕೋತಾ ಇದ್ದೀನಿ. ಆದರೆ ಒಂದು ಕಂಡೀಷನ್, ಮೊದಲು ಅವರೆಲ್ಲರೂ ಕೇಳ್ಬಿಡ್ಲಿ, ನಾವು ಕೊನೆಯಲ್ಲಿ ಕೇಳೋಣ. ಸರಿ. ಹೊಸು, ಇಂದು ಚಿಂತೆ ಯಾಕವ ಇದೆಯಾ? ಅಲ್ಲ ಅತ್ತೆ, ನಾನು ಅವನ ಹತ್ರ ಮಾತಾಡಿದಾಗ ಅವ್ವ ಮಾತಾಡಿರೋ ರೀತಿ ನೋಡಿದ್ರೆ ಅವ್ರು ಬರ್ತಾರ ಅನ್ನೋದೇ ಸಂಶಯ ಆಗ್ತಿದೆ. ಅದು ಅಲ್ಲದೆ ಸ್ನೇಹ ರಾತ್ರಿ ಚಂದ್ರಿಗೆ ಫೋನ್ ಮಾಡಿದ್ಲಂತೆ. ಹೌದಾ? ಏನಿಸಿ ಅಂತೆ? ಸೀಮಂತನ ಯಾವುದಾದ್ರೂ ಪಾರ್ಟಿ ಹಾಲಲ್ಲಿ ಇಡ್ಬೋದಾ ಅಂತ ಕೇಳಿದ್ಲಂತೆ ಅತ್ತೆ. ಚಂದ್ರು ಏನನ್ನಂತೆ? ಅವರು ಮನೇಲೇ ಮಾಡೋಣ ಅಂತ ಹೇಳಿದ್ದಾರೆ. ಒಂದು ಕಡೆ ನನ್ನ ಮಗ ನನ್ನ ಆಸೆನ ಅರ್ಥ ಮಾಡ್ಕೊಂಡವನೇ ಅನ್ನೋದು ಖುಷಿ ಆದರೆ, ಇನ್ನೊಂದು ಕಡೆ ಆ ಇಸಿದಿಂದ ನಿನ್ನ ಮನ್ಸಿಗೆ ನೋವಾಯ್ತಲ್ಲ ಅಂತ ಬೇಸರ ಕಣ. ಈ ಮನೆಯಾಗೆ ಸುಗ್ಗಾರೆ ನಡಿಬೇಕು ಅಂತ ನಾನು ಆಸೆ ಪಟ್ಟಿದ್ದು ಹಿಂಗಾಯ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನನ್ನು ಒಂದ್ ಕಾಲದಲ್ಲಿ ಜನರು ಹೇಗೇಗೋ ನೋಡ್ತಿದ್ರು. ಜಾನ್ ಕಮ್ಮನ್ ಮಗಳು ಹುಡುಗನಂಗೆ ಮದ್ವೆ ಆಗಿ ಹೇಗ್ ಸಂಸಾರ ಸಾಗಿಸ್ತಾಳೆ ಅಂತ ಆಡ್ಕೋತಿದ್ರು. ಮದ್ವೆ ಆದ್ಮೇಲೆ 4 ದಿನ ಬಾಳೋದಕ್ ಆಗಲ್ಲ ಅಂತ ಹೇಳಿದ್ರು. ಪೊಲೀಸ್ ಆದಾಗ ಇದು 4 ದಿನ ಚೋಕಿ ಅಂತಾನೂ ಹೇಳಿದ್ರು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿದ್ದಿದ್ರೆ ನಾನಿವತ್ತು ಇಲ್ಲಿ ಇರ್ತಾನೆ ಇರ್ಲಿಲ್ಲ. ಉಷಾ, ನಿಮ್ಮಷ್ಟು ಧೈರ್ಯ ಎಲ್ರಿಗೂ ಇರ್ಬೇಕಲ್ಲ ಮೇಡಮ್. ಯಾಕಿರಲ್ಲ ಮುನ್ಸ್ವಾಮಿ ಅವರೇ? ಇರ್ಬೇಕು. ನಾವು ತಲೆ ತಗ್ಗಿಸ್ಕೊಂಡು ನಡೆಯೋದು ಸರಿನೇ, ಆದ್ರೆ ನಮ್ ತಲೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗೋರಿರುವಾಗ ನಾವು ತಲೆ ಎತ್ತು ನಿಲ್ಬೇಕು ಮುನ್ಸ್ವಾಮಿ ಅವರೇ. ಆಗ್ಲೇ ಅವ್ರಿಗೆ ನಾವೇನು ಅಂತ ಗೊತ್ತಾಗೋದು. ತಪ್ಪು ಮಾಡಿರೋರು ತಲೆ ತಗ್ಗಿಸ್ಕೊಂಡು ಹೋಗೋದು.
ಮೆಸೇಜ್ ನೋಡಿನೂ ಸುಮ್ಮನಾಗಿದ್ದೀರಲ್ಲ, ಆನ್ಸರ್ ಪ್ಲೀಸ್. ಒಂದು ನಿಮಿಷ ಇಟ್ಕೋ. This is not fair, Sita. You're a cheater. ಸೀತಮ್ಮ, ನನಗೀಗ ಲೀವ್ ಲೆಟರ್ ಬರ್ಕೊಡು ಅಂದ್ರೆ ನಿನ್ ಮೊಬೈಲ್ ನೋಡ್ತಿದ್ಯಾ? ಸರಿ ಸರಿ, ಫೋನ್ ಇಟ್ಟೆ. ಓಕೆನಾ? ಕೊಡು. ಸೀತಮ್ಮ, ಮದ್ವೆ ಫಿಕ್ಸ್ ಆದ್ಮೇಲೆ ನೀನ್ ಜಾಸ್ತಿನೇ ಮೊಬೈಲ್ ನೋಡ್ತಿದ್ಯಾ. ಬ್ಯಾಡ್ ಗರ್ಲ್ ನೀನು. ಈಗ ಲೀವ್ ಲೆಟರ್ ಬರೀತಿದ್ದೀನಲ್ಲೇ, ಫೋನ್ ನೋಡಿ ಇಲ್ಲೇ ಇಟ್ಟಿದ್ದೀನಿ. ರಾಮು ಅವ್ರೆ, ನೀವೇನಿಲ್ಲಿ? ಅಂಜು, ಇದೇ ಶುಕ್ರವಾರ ನಮ್ಮ ಮದುವೆ, ನೆನಪಿದೆ ತಾನೆ? ದೇವಸ್ಥಾನದಲ್ಲಿ ಕಾಯ್ತಾ ಇರ್ತೀನಿ. ನೀನು ಬರಲಿಲ್ಲ ಅಂದರೆ ನಾನು ಅಷ್ಟೇ. ಈ ಪೇಪರ್ ಬಿಲ್ ಅವ್ರಿಗೆ ಹೊತ್ತು ಗೊತ್ತು ಬೇಡವಾ? ಯಾವಾಗ ನೋಡಿದ್ರು ಬರ್ತಾನೇ ಇರ್ತಾರೆ. ರಾಮು ಅವ್ರೆ, ನೀವೇನಿಲ್ಲಿ? ಅಂಜು, ಇದೇ ಶುಕ್ರವಾರ ನಮ್ಮ ಮದುವೆ, ನೆನಪಿದೆ ತಾನೆ? ದೇವಸ್ಥಾನದಲ್ಲಿ ಕಾಯ್ತಾ ಇರ್ತೀನಿ. ನೀನು ಬರಲಿಲ್ಲ ಅಂದರೆ ನಾನು ಅಷ್ಟೇ. ಈ ಪೇಪರ್ ಬಿಲ್ ಅವ್ರಿಗೆ ಹೊತ್ತು ಗೊತ್ತು ಬೇಡವಾ? ಯಾವಾಗ ನೋಡಿದ್ರು ಬರ್ತಾನೇ ಇರ್ತಾರೆ. ಗಿರ್ಜಾ, ಟಿವಿ ಹಾಕ್ಬಿಟ್ಟು ಯಾವ ನ್ಯೂಸ್ ಚಾನೆಲ್ ಬೇಕಾದ್ರೆ ನೋಡೆ, ಅದರಲ್ಲಿ ನನ್ನ ಮಗ ಸುಬ್ರಹ್ಮಣ್ಯನೇ ಬರ್ತಿದ್ದಾನೆ. ಮಿನಿಸ್ಟ್ರು ಪ್ರೋಗ್ರಾಮೇ. ನನ್ನ ಮಗ ಅವ್ರ ಜೊತೆ ಇರಲ್ವಾ, ಅಲ್ಲೇ ಅಕ್ಕಪಕ್ಕ ಕಾಣಿಸ್ಕೊತಿರ್ತಾನೆ ನೋಡು. ಲೇ, ಸುಬ್ರಹ್ಮಣ್ಯ ಟಿವಿಲಿ ಬಂದ ತಕ್ಷಣ ಒಂದು ಫೋಟೋ ಹೊಡೆ. ಚಿಕ್ಕಿ ಚಿಕ್ಕಿ ಚಿಕ್ಕಿ, ಸುಬ್ಬಮ್ಮನ ಜೊತೆ ನಂದು ಒಂದು ಫೋಟೋ. ವರು, ನಾನು ನಿಂತ್ಕೊತೀನಿ, ನಂದು ಒಂದು ಫೋಟೋ ತೆಗೆದ್ಬಿಡು. ಏ ವರ ಇದೆ, ನಾನು ನಿಂತ್ಕೋತೀನಿ. ಏ ಅಡ್ಡಾಡಿಸ್ತೇಕೆ? ನನಗೆ ಇಂಗ್ಲೀಷ್ ಮಾತಾಡಬೇಕು ಅಂತ ಧೈರ್ಯ ಬಂದಿದ್ದೆ ನೀವು ಹೇಳ್ಕೊಟ್ಟಿದ್ದ ರೀತಿಯಿಂದ. ಪ್ರತಿಯೊಂದು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ರಿ. ಯಾವುದನ್ನು ಹೇಗೆ ಯಾವಾಗ ಹೇಗೆ ಮಾತಾಡಬೇಕು ಅಂತ ಬಿಡಿಸಿ ಹೇಳ್ಕೊಡ್ತಾ ಇದ್ರಿ. ಅಯ್ಯ, ನಾನು ಹೇಳ್ಕೊಟ್ಟಿದ್ದು ಮಣ್ಣಿನ ಕಣದಷ್ಟು, ಆದರೆ ನೀವು ಕಲ್ತಿರೋದು ಬೆಟ್ಟದಷ್ಟು. ಬೆಟ್ಟ ಎಷ್ಟೇ ದೊಡ್ಡದಾಗಿರಲಿ, ಆಗಿದ್ದು ಮಣ್ಣಿನ ಕಣ್ಗಳಿಂದನೇ ಅಲ್ವಾ? ಐ ಆಮ್ ರಿಯಲಿ ಇಂಪ್ರೆಸ್ಡ್. ಬಟ್ ಯು ಆರ್ ಮೈ ಇನ್ಸ್ಪಿರೇಷನ್. ಐ ಲರ್ನ್ಡ್ ಆಲ್ ದಿಸ್ ಫ್ರಮ್ ಯು. But I never thought you learn all this. I think you're really marvelous. Please tell me, what is your thoughts on my words, I love you? ಮಾಧವರೇ ಸಾಕು.